ಜೈ ಗುರುದೇವ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ನೋಡ್ತಾ ಇರೋ ವಿಡಿಯೋ ಬಂದು ಯಾವುದೇ ಕಾಯಿಲೆ ಇರುವಂಥ ವ್ಯಕ್ತಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿರುವಂತಹ ಅಲ್ಲಿಯ ಒಂದು ವಿಗ್ರಹವನ್ನು ಒಮ್ಮೆ ಟಚ್ ಮಾಡಿದರೆ ಸಾಕು, ಅವರ ಕಾಯಿಲೆಯಲ್ಲಿ ನಿವಾರಣೆ ಆಗುತ್ತೆ ಅಂತೇಳಿ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಸೊ ನಮ್ಮ ಸಾಧಕರೆಲ್ಲ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಹೋಗಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೋಡುವಂಥ ದೇವಸ್ಥಾನ ಬಂದು ಅತ್ಯಂತ ಪುರಾತನ ಹಾಗೂ ಪವಿತ್ರವಾದಂಥ ದೇವಸ್ಥಾನ. ಸಾಕ್ಷಾತ್ ಶ್ರೀ ಗೌತಮ ಮಹರ್ಷಿಗಳ ಶಿಷ್ಯಂದಿರು ಇಲ್ಲಿ ಅಲಿಗಳಾಗಿ ನೆಲೆಸಿರುವಂಥದ್ದು. ಅನೇಕ ಭಕ್ತರ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತಿರುವಂಥ ಇಲ್ಲೊಂದು ಪವಾಡ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದೇವಸ್ಥಾನದ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕಲ್ಲಿನ ಒಂದು ಆಕೃತಿ. ಸರಿ, ಸುಮಾರು 20,000 ವರ್ಷಗಳ ಪುರಾತನವಾದಂಥ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಒಟ್ಟಾರೆ 15ರಿಂದ 20 ಎಕರೆ ಜಮೀನ ಒಂದು ವಿಸ್ತೀರ್ಣ ಹೊಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ವೈಷ್ಣವ ಆರಾಧನೆಯ ಒಂದು ದೇವಸ್ಥಾನ ಇದು. ಸೊ ವರದರಾಜ ಸ್ವಾಮಿ ಒಂದು ದೇವಸ್ಥಾನವಾಗಿದೆ. ಸೊ ಇಲ್ಲಿ ಬಂದು ತಮಿಳುನಾಡಿನ ರಾಜ ಮಹಾರಾಜರಿಂದ ಒಂದು ಪ್ರತಿಷ್ಠಾಪನೆಯಾಗಿರುವಂಥ ದೇವಸ್ಥಾನ. ಸೊ ಇಲ್ಲಿ ನೋಡ್ಬೋದು ನೀವು ದೇವಸ್ಥಾನದ ಒಂದು ಆಕೃತಿ ಎಂದು ಹೇಳಿದ್ರೆ ಕಲ್ಲಿನ ಒಂದು ಕೈಯಿಂದ ಕೆತ್ತಿರುವಂಥ ಒಂದು ಶಿಲ್ಪಾಕೃತಿ. ಸೊ ಇದು ಬಂದು ವರದರಾಜ ಸ್ವಾಮಿಯ ಒಂದು ಗುಂಡಿ ಅಂತ ಹೇಳಿದ್ರೆ ಇದು ಒಂದು ಕೋಣೆಯರು ಅಂತೇಳಿ ಕರೀತಾರೆ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಟೋಟಲ್ ಬಂದು ಇಲ್ಲಿ 500ರಿಂದ 500 ಸ್ತಂಭಗಳ ಒಂದು ನಿರ್ಮಾಣದ ಒಂದು ದೇಗುಲ. ದೇವಾಲಯದ ಇತಿಹಾಸಕ್ಕೆ ಬಂದರೆ, ಗೌತಮ ಮಹರ್ಷಿಗಳು ಪೂಜೆಯಲ್ಲಿರಬೇಕಾದ್ರೆ ಶಿಷ್ಯಂದಿರು ಬಟ್ಲಿಗೆ ನೀರು ತುಂಬಿರ್ತಾರೆ. ಸೊ ಬಟ್ಲಿಗೆ ನೀರು ತುಂಬಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲ್ಲಿ ಅದರಲ್ಲಿ ಬಿದ್ದುಬಿಡುತ್ತೆ. ಸೊ ಅದನ್ನು ಕಾಣದಂಥ ಶಿಷ್ಯರು ಮಹರ್ಷಿಗಳ ಮುಂದೆ ನೀರನ್ನು ಇಡ್ತಾರೆ. ಸೊ ಪೂಜೆಯ ಸಮಯದಲ್ಲಿ ಮಹರ್ಷಿಗಳನ್ನು ಕೊಂಡು ಕೋಪಕ್ಕೆ ಗುರಿಯಾಗಿ ತನ್ನ 2 ಶಿಷ್ಯರಿಗೆ ಅಲ್ಲಿ ಆಗುವಂತೆ ಒಂದು ಶಾಪ ಕೊಡ್ತಾರೆ. ಸೊ ಅಲ್ಲಿ ಆದಂಥ ಶಿಷ್ಯರು ಈ ವರದರಾಜ ಸ್ವಾಮಿಯ ಒಂದು ದೇಗುಲಕ್ಕೆ ಬಂದು ಸೇರ್ತಾರೆ. ಆವತ್ತಿಗೆ ಶಾಪಗ್ರಸ್ತ ಅಂತ ಇಂದ್ರ ಆನೆಯ ರೂಪದಲ್ಲಿ ಬಂದು ಇಲ್ಲಿ ಉಳ್ಕೊತಾನೆ. ಆನೆಯ ರೂಪದಲ್ಲಿ ಬಂದು ಉಳ್ಕೊಂಡಂಥ ಇಂದ್ರ ತನ್ನ ಶಾಪ ವಿಮೋಚನೆಗಾಗಿ ಶ್ರೀ ವರದರಾಜ ಸ್ವಾಮಿಯನ್ನು ಬೇಡಿದಾಗ ಸ್ವಾಮಿ ಪ್ರತ್ಯಕ್ಷವಾಗಿ ತನ್ನ ಶಾಪವನ್ನು ನಿವಾರಣೆ ಮಾಡ್ತಾರೆ. ಸೊ ನಿವಾರಣೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿಗಳು ಸಹ ಶಾಪಗ್ರಸ್ತ ಗೌತಮ ಮುನಿಗಳ ಒಂದು ಶಿಷ್ಯರು ಅಲ್ಲಿಗಳು ಸಹ ಶಾಪ ವಿಮುಕ್ತರಾಗ್ತಾರೆ. ಶಾಪ ವಿಮುಕ್ತ ಆದ ನಂತರ ತಮ್ಮ ದೇಹಗಳು ಇಲ್ಲೇ ಉಳಿದುಬಿಡ್ತವೆ. ಸೊ ಉಳಿದಂಥ ಅಲ್ಲಿಗಳು ಈಗಿರುವಂಥ ಸುಮಾರು ಕಾಂಚೀಪುರಂ ದೇವಸ್ಥಾನದಿಂದ 3.2 ಕಿಲೋಮೀಟರ್ ದೂರದಂಥ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಈಗ ನಾವು ಕಾಣ್ಬೋದು. ಸೊ ಯಾವುದೇ ರೀತಿಯ
ಕಾಯಿಲೆಯಿಂದ ಅನೇಕ ವರ್ಷಗಳಿಂದ ಬಳಲುತ್ತಿರುವ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಹಲ್ಲಿಗಳನ್ನು ಟಚ್ ಮಾಡಿದರೆ ತಮ್ಮ ಕಾಯಿಲೆಗಳು ನಿವಾರಣೆ ಆಗ್ತವೆ ಅಂತೇಳಿ ಅನೇಕ ಭಕ್ತಾದರು ನಂಬಿ ಇಲ್ಲಿ ಲಕ್ಷಾಂತರ ಮಂದಿಯಲ್ಲಿ ಜನ ಸೇರ್ತಾರೆ. ಇವತ್ತಿಗೂ ದಿವಸದಲ್ಲಿ ನೋಡುವಂಥ ಒಂದು ದೃಶ್ಯ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಮುಂದೆ ನೋಡ್ತಾ ಶ್ರೀ ವರದರಾಜ ಸ್ವಾಮಿಯ ಒಂದು ವಿಗ್ರಹ ಆರಾಧನೆ. ಇಲ್ಲಿ ನೋಡ್ಬೋದು ದೇವಸ್ಥಾನ ಎಷ್ಟು ಕಣ್ಣುಗಳಿಗೆ ಕಂಗೊಳಿಸುವ ರೀತಿಯಲ್ಲಿ ಕಾಣುತ್ತಿದೆ ಅಂತೇಳಿ. ಎಲ್ಲ ಇದು ಒಂದು ಕಲ್ಲಿನ ಮಂಟಪ, ಕೈಗಳಿಂದ ಶಿಲ್ಪಿಗಳು ಕೆತ್ತನೆ ಮಾಡಿರುವಂಥ ಒಂದು ದೇವಸ್ಥಾನ. ಶ್ರೀ ವರದರಾಜ ಸ್ವಾಮಿ ಪೆರುಮಾಳ್ ದೇವಸ್ಥಾನ, ಕಾಂಚೀಪುರಂ. ಇದು ಸರಿಸುಮಾರು ಬೆಂಗಳೂರಿನಿಂದ 450 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಂಚೀಪುರಂ ಅನ್ನೋ ಒಂದು ಕ್ಷೇತ್ರ. ಇಲ್ಲಿ ಪ್ರತ್ಯೇಕವಾಗಿ ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನದಿಂದ ಒಂದು 4.6 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವರದರಾಜ ಸ್ವಾಮಿ ದೇವಸ್ಥಾನ ಇದು. ನೋಡ್ಬೋದು ಯಾವ ಥರ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಬೋದು. ವಿಡಿಯೋ ನೋಡಿದಂಥ ಪ್ರತಿಯೊಬ್ಬ ಭಕ್ತರು ಇದನ್ನು ಶೇರ್ ಮಾಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ಸೇರಲಿ. ಪ್ರತಿಯೊಬ್ಬ ಭಕ್ತಾದಿಗಳು ಒಮ್ಮೆ ಭೇಟಿ ನೀಡಿ ತಮ್ಮ ಪಾಪಗಳನ್ನು ಕಳ್ಕೊಂಡು ತಮ್ಮ ರೋಗ ನಿವಾರಣೆಗಾಗಿ ಮಾಡ್ಕೊಳ್ಳಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೆಟರ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಜೈ ಗುರುದೇವ್. इतनी बड़ी प्रतिमा है ना, कितनी है?